ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ವಿನಾಯಕ್ ಬಡ್ಗೇರ್, ಬಳ್ಳಾರಿ ವರದಿಗಾರ. ಸರ್ಕಾರ ಶಿಕ್ಷಣಕ್ಕಾಗಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀವಿ ಅಂತೇಳಿ ಬಡಾಯಿ ಕೊಚ್ಕೊಳ್ಳುತ್ತೆ. ಆದರೆ ಈ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಯ ಪರಿಸ್ಥಿತಿ ನೋಡಿದರೆ ನಿಜಕ್ಕೂ ಆತಂಕ ಆಗುತ್ತೆ. ಯಾಕಂತಂದರೆ ಶಾಲಾ ಕಟ್ಟಡಗಳು ಸಂಪೂರ್ಣ ಶಿಥಿಲಾವಸ್ಥೆ ತಲುಪಿದೆ. ಬೀಳುವ ಹಂತದಲ್ಲಿರ್ತಕ್ಕಂತಹ ಕೊಠಡಿಗಳಲ್ಲೇ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮಾಡುವಂಥ ಪರಿಸ್ಥಿತಿ ಇದೆ. ಬಳ್ಳಾರಿ ತಾಲೂಕಿನ ಪರಮದೇವನಹಳ್ಳಿ ಅಂದರೆ ಪಿಡಿಹಳ್ಳಿ ಗ್ರಾಮದಲ್ಲಿರ್ತಕ್ಕಂತಹ ಸರ್ಕಾರಿ ಶಾಲೆಯ ಪರಿಸ್ಥಿತಿ ನಿಜಕ್ಕೂ ಒಂದು ರೀತಿ ಆತಂಕ ಮೂಡಿಸುವಂತಿದೆ. ಯಾಕಂತಂದರೆ ಇರುವಂತಹ 10 ಕೊಠಡಿಗಳಲ್ಲಿ 8 ಕೊಠಡಿಗಳು ಸಂಪೂರ್ಣ ಶಿಥಿಲಾವಸ್ಥೆ ತಲುಪಿದ್ದಾವೆ. ಈಗಾಗಲೇ ಮುಖ್ಯ ಶಿಕ್ಷಕರು ಸರ್ಕಾರಕ್ಕೆ ಮತ್ತು ಮೇಲಾಧಿಕಾರಿಗಳಿಗೆ ಬೀಳುವ ಹಂತದಲ್ಲಿರ್ತಕ್ಕಂತಹ ಶಾಲಾ ಕೊಠಡಿಗಳನ್ನು ಡೆಮಾಲಿಸ್ ಮಾಡಬೇಕು ಅಂತೇಳಿ ಮನವಿ ಪತ್ರವನ್ನು ಕಳೆದ 3 ವರ್ಷದ ಹಿಂದೆ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಕೊಟ್ಟಿರುವಂಥದ್ದು. ಆದರೆ ಈವರೆಗೂ ಜನಪ್ರತಿನಿಧಿಗಳಾಗಿರ್ಬೋದು, ಮೇಲಾಧಿಕಾರಿಗಳಾಗಿರ್ಬೋದು ಯಾರು ಕೂಡ ಆ ಮನವಿ ಪತ್ರಕ್ಕೆ ತಲೆ ಕೆಡಿಸ್ಕೊಂಡಿಲ್ಲ. ಹೀಗಾಗಿ ಇರುವಂತಹ ಬೀಳುವಂಥ ಕೊಠಡಿಗಳಲ್ಲಿ ಅಲ್ಲಂದರೆ ಡೆಮಾಲಿಸ್ ಹಂತಕ್ಕೆ ಬಂದಿರತಕ್ಕಂತಹ ಶಾಲಾ ಕೊಠಡಿಗಳಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಮಾಡಿಸುವಂತಹ ಪರಿಸ್ಥಿತಿ ಈಗ ಅಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ಬಂದಿರುವಂಥದ್ದು. ಅಂದರೆ 1ರಿಂದ 8ನೇ ತರಗತಿವರೆಗೆ ಸರಿಸುಮಾರು 177ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾರೆ. ಅಂದರೆ ಬಹುತೇಕ ಗ್ರಾಮೀಣ ಪ್ರದೇಶ ಆಗಿರೋದಾಗೆ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಪರಮದೇವನಹಳ್ಳಿಯಲ್ಲಿರ್ತಕ್ಕಂತಹ ಸರ್ಕಾರಿ ಶಾಲೆಗೆ ಬಂದು ವಿದ್ಯಾಭ್ಯಾಸ ಮಾಡ್ತಾರೆ. ಆದರೆ ವಿದ್ಯಾಭ್ಯಾಸ ಮಾಡುವಂಥ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡಬೇಕಾಗಿರ್ತಕ್ಕಂಥ ಸರ್ಕಾರ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬೀಳುವ ಹಂತದಲ್ಲಿದೆ. ಅಂದರೆ ಕೊಠಡಿಗಳು ಸಂಪೂರ್ಣವಾಗಿ ಬೀಳುವ ಹಂತದೆ. ಕನಿಷ್ಠ ಮೂಲಭೂತ ಸೌಕರ್ಯಗಳು ಕೂಡ ಆ ಶಾಲೆಯಲ್ಲಿಲ್ಲ. ಅಂದರೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲ. ಇರುವಂತಹ ಒಂದು ಫಿಲ್ಟರ್ ಮಿಷನ್ ಅಲ್ಲಿ ನೀರನ್ನು ಶುದ್ಧೀಕರಣ ಘಟಕವು ಕೂಡ ಸಂಪೂರ್ಣವಾಗಿ ಹಾಳಾಗಿ ಹೋಗಿರುವಂಥದ್ದು. ಹೀಗಾಗಿ ಅದಕ್ಕೂ ಕೂಡ ಬೀಗವನ್ನು ಹಾಕುವಂಥ ಪರಿಸ್ಥಿತಿ ಈಗಾಗಲೇ ಶಿಕ್ಷಕರೇ ಬಂದಿದೆ. ಹೀಗಾಗಿ ಶಿಕ್ಷಕರು ಮತ್ತು ಪೋಷಕರು ಕೂಡ ಸಾಕಷ್ಟು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾರಣ ಏನಂತಂದರೆ ಸುಸಜ್ಜಿತವಾಗಿರ್ತಕ್ಕಂಥ ಕೊಠಡಿಗಳನ್ನು ಕೊಡದೇ ಇರುವಂಥ ಪರಿಸ್ಥಿತಿಗೆ ಸರ್ಕಾರ ಬಂದಿದೆ. ಹೀಗಾಗಿ ನಾವು ಪೋಷಕರಾದವರು ಮಕ್ಕಳನ್ನು ಶಾಲೆಗಳಿಗೆ ಹೇಗೆ ಕಳಿಸಬೇಕು ಅನ್ನೋದು ಕೂಡ ಆತಂಕ ಇರುವಂಥದ್ದನ್ನು ಸಂಪೂರ್ಣವಾಗಿ ಪೋಷಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ನಾವು ವಿದ್ಯಾರ್ಥಿಗಳನ್ನು ಕೂಡ ಮಾತನಾಡಿಸಿದಾಗ ಶಿಕ್ಷಣಕ್ಕಾಗಿ ನಾವು ಬೇರೆ ಹಳ್ಳಿಗಳಿಂದ ಇಲ್ಲಿ ಬಂದು ವಿದ್ಯಾಭ್ಯಾಸವನ್ನು ಮಾಡಲಿಕ್ಕೋಸ್ಕರ ಬರ್ತೀವಿ. ಆದರೆ ಶಾಲಾ ಕೊಠಡಿ ಒಳಗಡೆ ಹೋಗಿ ಕೂತ್ಕೊಳ್ಬೇಕಂತಂದರೆ ನಮಗೆ ಆತಂಕ ಆಗುತ್ತೆ. ಯಾವಾಗ ಕೊಠಡಿಗಳು ಬೀಳ್ತವೆ ಅನ್ನೋ ಆತಂಕ ಇರುತ್ತೆ. ಮತ್ತು ಮಳೆ ಬಂದರೆ ಸಂಪೂರ್ಣವಾಗಿ ಕೊಠಡಿಗಳು ಸೋರ್ತವೆ. ಹೀಗಾಗಿ ಇರುವಂತಹ ಅಂದರೆ 10 ಕೊಠಡಿಗಳಲ್ಲಿ ಕೇವಲ 2 ಕೊಠಡಿಗಳು ಮಾತ್ರ ಉಪಯೋಗಕ್ಕೆ ಇರುವಂತಹ ಕೊಠಡಿಗಳು. ಹೀಗಾಗಿ ಅಲ್ಲಿ ಹೋಗಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಇರುವಂಥದ್ದು. ಹೀಗಾಗಿ ನಮಗೆ ಹೊಸ ಕೊಠಡಿಗಳನ್ನು ಸರ್ಕಾರ ಮಂಜೂರು ಮಾಡಬೇಕಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ನೋಡ್ತಾ ಹೋದರೆ ಅದೇ ಸರ್ಕಾರಿ ಶಾಲಾ ಆವರಣದಲ್ಲಿ PUC ಕೂಡ ಇರುವಂಥದ್ದು. ಅಂದರೆ ಫಸ್ಟ್ PUC ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳು ಕೂಡ ಅಲ್ಲೇ ವಿದ್ಯಾಭ್ಯಾಸ ಮಾಡ್ತಾರೆ. ಕಾಲೇಜಿಗೆ ಇರಬೇಕಾಗಿರ್ತಕ್ಕಂಥ ಕೊಠಡಿಗಳ ವ್ಯವಸ್ಥೆ ಕೂಡ ಇಲ್ಲ. ಕೇವಲ 2 ಕೊಠಡಿಗಳಿದ್ದಾವೆ. PUC ವಿದ್ಯಾರ್ಥಿಗಳು ಅಂದರೆ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿದ್ದಾರೆ, ಕಲಾ ವಿಭಾಗದ ವಿದ್ಯಾರ್ಥಿಗಳಿದ್ದಾರೆ. ಸರಿಸುಮಾರು 110ಕ್ಕೂ ಹೆಚ್ಚು ಕಾಲೇಜು ವಿದ್ಯಾರ್ಥಿಗಳಿದ್ದಾರೆ. ಅವರಿಗೂ ಕೂಡ ಕೊಠಡಿಗಳ ಸಮಸ್ಯೆ ಇದೆ. ಹೀಗಾಗಿ ಈ ಡೆಮಾಲಿಸ್ ಹಂತಕ್ಕೆ ಬಂದಿರತಕ್ಕಂತಹ ಶಾಲೆ ಅಂದರೆ 1ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗಿರುವಂತಹ ಕೊಠಡಿಗಳಲ್ಲೇ 1 ಕೊಠಡಿಯನ್ನು ಕಾಲೇಜು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಬಳಕೆ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ರೀತಿ ಇರತಕ್ಕಂಥ ಸೂಚನೆ ಸ್ಥಿತಿಯಲ್ಲಿ ಪರಮದೇವನಹಳ್ಳಿ ಇರತಕ್ಕಂಥ ಸರ್ಕಾರಿ ಶಾಲೆಯ ಪರಿಸ್ಥಿತಿ ಇದೆ. ಹೀಗಾಗಿ ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಅಲ್ಲಿರ್ತಕ್ಕಂಥ ಶಾಲೆಗಳಿಗೆ ಅಂದರೆ ಕಾಲೇಜಿಗೆ ಮತ್ತು ಶಾಲೆಗೆ ಪ್ರತ್ಯೇಕವಾಗಿ ಕೊಠಡಿಗಳ ವ್ಯವಸ್ಥೆ ಮಾಡಬೇಕಂತೇಳಿ ವಿದ್ಯಾರ್ಥಿಗಳು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇರುವಂಥದ್ದು. ಇನ್ನೊಂದು ಕಡೆ ಬಳ್ಳಾರಿಗೆ DMF ಫಂಡ್ ಇದೆ. ಅಂದರೆ ಕೋಟ್ಯಾಂತರ ರೂಪಾಯಿ DMF ಫಂಡ್ ಇದೆ. ಆ ಫಂಡ್ನಲ್ಲಿ ಕನಿಷ್ಠ ಶಿಕ್ಷಣಕ್ಕಾದರೂ ಕೊಡುವಂಥ ವ್ಯವಸ್ಥೆ, ಅಂದರೆ ಕನಿಷ್ಠ ಶಿಕ್ಷಣಕ್ಕಾಗಿ ಬೇಕಾಗಿರ್ತಕ್ಕಂಥ ಸೌಲಭ್ಯವನ್ನು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಮಾಡ್ತಾ ಇಲ್ಲ ಅಂದರೆ ನಿಜಕ್ಕೂ ಇದು ವಿಪರ್ಯಾಸ ಅಂತ ಹೇಳ್ಬೋದು. ಹೀಗಾಗಿ ವಿದ್ಯಾರ್ಥಿಗಳು, ಪೋಷಕರು ಮತ್ತು ಮುಖ್ಯ ಶಿಕ್ಷಕರು ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ದಾರೆ. ಅಂದರೆ ಅಲ್ಲಿಗೆ ಶಿಕ್ಷಣಕ್ಕೆ ಬೇಕಾಗಿರ್ತಕ್ಕಂಥ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸಬೇಕಂತೇಳಿ ನೋಡೋಣ. ಈಗ ಈ ಕುರಿತಂತೆ ಟಿವಿ9 ಕೂಡ ಸಂಪೂರ್ಣವಾಗಿ ರಿಯಾಲಿಟಿ ಚೆಕ್ ಮಾಡಿದೆ ಮತ್ತು ಗ್ರೌಂಡ್ ರಿಪೋರ್ಟ್ ಕೂಡ ಮಾಡಿರುವಂಥದ್ದು. ಹೀಗಾಗಿ ಏನಾದರೂ ಸರ್ಕಾರ ಎಚ್ಚೆತ್ತುಕೊಂಡು ಶಾಲಾ ಕೊಠಡಿಗಳನ್ನು ಮಂಜೂರು ಮಾಡ್ತಾ ಅನ್ನೋದು ಕೂಡ ನಾವೆಲ್ಲ ಕಾದು ನೋಡಬೇಕಾಗುತ್ತೆ.